TMC ಆಯ್ಕೆ ಆಗಿದೆ. ಹೇಗೆ ನಿಮ್ಮೆಲ್ಲರ ಸಹಕಾರ ಹೇಗಿರುತ್ತೆ? ಮೊದಲನೇದಾಗಿ ಏನು ಈ TAPSMSನಲ್ಲಿ ಸುಮಾರು 3,000 ಚಿಲ್ಲರೆ ಮೆಂಬರ್ಸು ಇಲ್ಲಿ ಷೇರ್ದಾಳಿದ್ದಾರೆ. ಅವೆಲ್ಲ ಒಳ್ಳೆಯ ದೊಡ್ಡ ಮನಸ್ಸು ಮಾಡಿ ನಮ್ಮ ಟೀಮನ್ನು ವಿನಾಶ ಮಾಡಿದ್ದಕ್ಕೆ ಮೊದಲನೇದಾಗಿ ಅವ್ರಿಗೆ ನಾವು ಕೃತಜ್ಞತೆ ಹೇಳಬೇಕು. ಇದಕ್ಕೆ ಸಾಥ್ ಕೊಟ್ಟಂಥ ಎಲ್ಲ ಪಾರ್ಟಿ ನಾಯಕರಿಗೂ ಧನ್ಯವಾದ ಹೇಳಬೇಕು. ಯಾಕಪ್ಪ ಅಂದರೆ ಒಂದು ರೈತ ಸಂಸ್ಥೆಗೆ ವಿತೌಟ್ ಸಿಂಬಲ್, ನಾನು ಮೊದಲಿನ ಸ್ಲೋಗನ್ ಹೇಳ್ಬಿಟ್ಟೆ, ನೋ ಸಿಂಬಲ್ ನೋ ಎಲೆಕ್ಷನ್ ಕೋಆಪ್ರೇಟಿವ್ ಅಂತ. ಆ ಇದರಲ್ಲಿ ಇನಾಮಸ್ ಮಾಡಿದ್ದಕ್ಕೆ ನಾನು ಅವ್ರಿಗೂ ಧನ್ಯವಾದ ಹೇಳಬೇಕು. ಯಾಕೆ ಎಲ್ಲ ಪಾರ್ಟಿಯವರು ಇದಕ್ಕೆ ಸಹಾಯ ಮಾಡಿದ್ದಾರೆ. ಎರಡನೇದಾಗಿ ನಮ್ಮ ಕೊಟ್ಟರು ಜಿ ಮಂಜುನಾಥ್ ಅವರು. ಯಾಕಪ್ಪ ಅಂದರೆ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ ಈ ಸಂಸ್ಥೆಯಲ್ಲಿ ಕೆಲಸಗಳೆಲ್ಲ. ಹಂಗಾಗಿ ಮುಂದೆ ಅವನ್ನೇ ಮಾಡಲೇಬೇಕು ಅಂತ ಸರ್ಕಾರ ನಾಮಿನಿ ನಿರ್ದೇಶನ ತಗೊಂಬಂದು ಇವತ್ತು ನಾವು ಸಂಪೂರ್ಣವಾಗಿ ಇನ್ ಇಂಟ್ರೆಸ್ಟ್ ಆಫ್ ಸೊಸೈಟಿ ಅವ್ರು ನಾವು ಸಾಥ್ ಕೊಡಲೇಬೇಕು, ಸಾಥ್ ಕೊಡ್ತೀವಿ, ಸಾಥ್ ಕೊಟ್ಕೊಂಡು ಹೋಗ್ತೀವಿ. ಯಾಕಂದರೆ ಸಂಸ್ಥೆ ಬೆಳಿಬೇಕಂದ್ರೆ ನಾವು ಇಲ್ಲಿ ಯಾವುದೇ ರಾಜಕೀಯ ಮಾಡೋಂಗಿಲ್ಲ. ಎರಡನೇದಾಗಿ ಏನಪ್ಪ ಅಂದರೆ ನಮ್ಮ ಹುಡುಗ ಒಳ್ಳೆ ಕೆಲಸ ಮಾಡುವಂಥ ಅಭ್ಯಾಸ ಇಟ್ಕೊಂಡಿದ್ದಾರೆ. ಹಂಗಾಗಿ ನಮ್ಮ ಸಂಪೂರ್ಣ ಸಹಕಾರ ನಂದಿರ್ತ ವೈಯಕ್ತಿಕವಾಗಿ ನಾನು ನಮ್ಮ ಕೊತ್ತೂರು ಮಂಜುನಾಥ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಇನ್ ಇಂಟ್ರೆಸ್ಟ್ ಆಫ್ ಅವರ್ ಸೊಸೈಟಿ ಆ್ಯಂಡ್ ಆಲ್ ದ ಡೈರೆಕ್ಟರ್ಸ್ ಆ್ಯಸ್ ವೆಲ್ ಆಸ್ ನಮ್ಮ ಷೇರ್ದಾರ ಅವರ ಮುಖಾಂತರ ನಾನು ನಮ್ಮ ಕೊತ್ತೂರು ಮಂಜುನಾಥ್ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ನಿಮ್ಮ ಹೆಸರು ಕೇಳಿ ಬರ್ತಾ ಇತ್ತು, ನಿರಾಶೆ ಆಯ್ತಾ ನಿಮಗೆ? ಇಲ್ಲ ಸಿ, ನನ್ನ ಇಂಟ್ರೆಸ್ಟು ಸೊಸೈಟಿ ಬೆಳಿಬೇಕು ರೀ. ನಾನೇ ಕಟ್ಟಬೇಕು ಅಂತ ರೂಲ್ಸ್ ಏನಿಲ್ಲ ಇಲ್ಲಿ. ನಾವು ಕಟ್ಟಬೇಕು, ನಾನು ಪದ ಬಿಡಬೇಕು, ನಾವು ಅಂತ ಹೋಗಿ ಕಟ್ಕೊಂಡು ಹೋಗಬೇಕು. ನಮ್ಮ ಹುಡುಗ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಬೇರೆ ಕೋಲಾರ MLA ಆಗಿದ್ದಾರೆ. ಹಂಗೆ ನಾವು ಹುಡುಗರಿಗೆ ಸಾಥ್ ಕೊಡಬೇಕು. ಯಾಕಂದರೆ ಸಂಸ್ಥೆ ಬೆಳೀತಾ ಇದ್ದಾಗ ನಾವು ಅದಕ್ಕೆ ಅಡ್ಡಾಳಕ್ಕೆ ಹೋಗಬಾರ್ದು. ನಮ್ಮ ಉದ್ದೇಶ ಏನಪ್ಪ ಅಂದರೆ M. ಕೃಷ್ಣಪ್ಪನವ್ರು ಆಗ್ಬೋದು, ಬೀರೇಗೌಡರು ಆಗ್ಬೋದು, ರಾಮೇಗೌಡರು, ತದನಂತರ ಶ್ರೀನಿವಾಸವರು ಇದೊಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಶಕ್ತಿ ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಎಂಟೈರು ಈ ಷೇರುದಾರರೆಲ್ಲ. ಇವಾಗ ನಾವೆಲ್ಲ ಸೇರಿ ನಮ್ಮ ಕೊತ್ತೂರು ಮಂಜುನಾಥ್ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದೀವಿ. ಖಂಡಿತ ಅವರು ಸೊಸೈಟಿಯನ್ನು ಬೆಳೆಸ್ತಾರೆ, ಬೆಳೆಸ್ಕೊಂಡು ಹೋಗ್ತಾರೆ ಅಂತ ನನಗೆ ನಂಬಿಕೆ ಇದೆ ಸಂಪೂರ್ಣವಾಗಿ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಆಡಳಿತ ಕಾಂಗ್ರೆಸ್ ಪಕ್ಷ ಆಡಳಿತ ಇದ್ದಾರೆ, ನೀವು ಕೂಡ ಕಾಂಗ್ರೆಸ್ ಪಕ್ಷ ಹೌದು. ಇಲ್ಲ ಒಂದು ಕಡೆ ನಿಮ್ಮ ತಾಲೂಕಲ್ಲಾಗಲಿ ರಾಜ್ಯದಲ್ಲಾಗಲಿ ನಿಮ್ಮ ರಾಜಕೀಯ ಮಟ್ಟದಲ್ಲಿ ಒಂದು ಉನ್ನತ ಸ್ಥಾನ ಸಿಗ್ತಾ ಇಲ್ಲ. ಏನು ಸ್ಥಾನದ ಮೀನಿಂಗ್ ಏನು ಅಂದರೆ ಒಬ್ಬ ಸಚಿವರ ತಮ್ಮ ಈ ಮುಳುಬಾಗಿಲಿನ ಒಬ್ಬ ಸಿಂಹ ಅಂತಲೇ ಎಲ್ಲರೂ ಹೇಳ್ತಾರೆ. ಆಡಳಿತ ಆಡಳಿತ ನಮ್ಮ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದಾಗ ಆ ಪಕ್ಷದಲ್ಲಿ ಒಂದು ಉನ್ನತ ಮಟ್ಟದ ಒಂದು ಅಧಿಕಾರಕ್ಕೆ ಕೂಡ ಅವರು ಎಲ್ಲೋ ಒಂದು ಕಡೆ ನಿಮ್ಮನ್ನು ನಿರಾಶೆ ಮಾಡ್ತಿದ್ದಾರೆ. ಅಲ್ಲ, ನಾನು ಒಂದು ಹೇಳ್ತೀನಿ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಹಾಗೂ ನಮ್ಮ ಇವರಿಗೆ, ನಾನು ಪಕ್ಷ ಬಿಟ್ಟು ಹೋಗಿಲ್ಲ. ಪಕ್ಷ ಬೇಡ ಅಂದಿದ್ದಕ್ಕೆ ನಾನು ಈ ಪಕ್ಷಕ್ಕೆ ಬಂದಿದ್ದೇನೆ. ಆಮೇಲೆ ಇದು ಮಹಾರಾಜ ಸಂಸ್ಕೃತಿ ಅಲ್ಲ. ನಮ್ಮ ಅಪ್ಪ ಜೋಡಿದಾರ, ನಮ್ಮ ಅಣ್ಣ ನಾನು ಜೋಡಿದಾಗ್ಬೋದು. ನಮ್ಮ ಅಣ್ಣ MLA, ನಾನು MLA ಆಗಬೇಕು ಹಂಗಲ್ಲ. ಜನ ಆಶೀರ್ವಾದ ಮಾಡಿ, ಜನ ಯಾವತ್ತು ನಾವು ಮೊನ್ನೆ ಹೇಳಿದ್ದೀವಿ, ಈ ಸಾಕಪ್ಪ ಅಂದ ಮನೆಗೆ ಕೂತ್ಕೊಳ್ತೇವೆ ಬಿಟ್ಟರೆ ಸ್ಥಾನ ಏನೇ ಬರ್ತಾ ಹೋಗುತ್ತೆ. ಜನರ ಹೃದಯದಲ್ಲಿ ನಾವು ಸ್ಥಾನ ಗಳಿಸ್ಬೇಕು. ಅದಕ್ಕೆ ನನಗೆ ತೃಪ್ತಿ ಇದೆ. ಐ ಆಮ್ ಸ್ಯಾಟಿಸ್ಫೈಡ್ ದಟ್. ಎಲ್ಲರೂ ಸೇರಿ ನಿಮಗೆ ಅಧಿಕಾರ ತಪ್ಪಿಸ್ತಾ ಇದ್ದಾರೆ ಅಂತ ಸುಮಾರು ಅಧಿಕಾರಗಳು ನಿಮಗೆ ಅಧಿಕಾರಗಳನ್ನ ನಿಮ್ಮನ್ನು ಏನು ಅದೆಲ್ಲ ಭ್ರಮೆ ಇದೆ. ಎಲ್ಲ ತಪ್ಪಿಸಿ ಅವ್ರಿಗೇನು ಲಾಭ? ದೊಡ್ಡ ವ್ಯಕ್ತಿಗೆ ಒಬ್ಬ ಅಧಿಕಾರಿ ಸಿಗಬೇಕಾಗಿರೋದು ಕೂಡ ಅಲ್ಲಿ ಅಲ್ಲ ಆ ದೊಡ್ಡ ವ್ಯಕ್ತಿ ದೊಡ್ಡವಾಗೇ ಹೋಗಬೇಕು. ಸಣ್ಣ ಬಂಡವ ದೊಡ್ಡ ಬಂಡವ ಮಾಡ್ತೇವೆ, ಅದಕ್ಕೆಲ್ಲ ನಾವು ಕಿವಿ ಕೊಡಬಾರ್ದು. ಏನಪ್ಪ?